ಹಾಯ್ ಆಲ್. ಇವತ್ತು ಪಾಪು ಫೋನ್ ಥರ ರಿಮೋಟ್ನ ಇಟ್ಕೊಂಡು ಆಟ ಆಡ್ತಾ ಇದ್ಲು. ನಾವು ಅಷ್ಟೇ ಪಾಪುಗೆ ಹಲೋ ಹಲೋ ಚಿನ್ನಮ್ಮ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ವಿ. ಅವಳು ಅಷ್ಟೇ ಹಲೋ ಅಂದ ತಕ್ಷಣ ಅದನ್ನು ಕಿವಿಗೆ ಇಟ್ಕೋತಿದ್ಲು. ಅದಾದಮೇಲೆ ಸ್ವಲ್ಪ ಪಾಪುಗೆ ಸ್ನಾನ ಮಾಡಿಸಿದ್ವಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಿದ್ವಿ. ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ, ಚೆನ್ನಾಗಿದೆ ಅಂತ ಹೇಳ್ತಿದ್ರು ನಮ್ಮಪ್ಪ. ಹೋಗೋಣ ಅಂತ ಎಲ್ಲ ರೆಡಿ ಆದ್ವಿ. ಅದು ವೀರಭದ್ರ ಸ್ವಾಮಿ ಅಂತ. ಇಲ್ಲಿ ಜಾತ್ರೆ ಎಲ್ಲ ಮಾಡ್ತಾರಂತೆ, ಚೆನ್ನಾಗಿ ಮಾಡ್ತಾರೆ. ನಾನು ಫೋನಲ್ಲಿ ಯಾವಾಗೋ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ವೀರಭದ್ರ ಸ್ವಾಮಿದು ಚೆನ್ನಾಗಿ ಜಾತ್ರೆ ಎಲ್ಲ ಮಾಡ್ತಾರೆ, ಕೊಂಡ ಎಲ್ಲ ಹಾಯಿಸ್ತಾರೆ. ನಾನು ನೋಡೇ ಇರಲಿಲ್ಲ ದೇವಸ್ಥಾನ. ಪಕ್ಕದಲ್ಲೇ ಒಂದು ಹಾಸ್ಪಿಟಲ್ ಇದೆ, ಅಲ್ಲಿಗೆ ಬರ್ತಾ ಇದ್ದೆ. ಆದರೆ ಇಲ್ಲಿ ದೇವಸ್ಥಾನ ನಾನು ನೋಡಿರಲಿಲ್ಲ, ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಸೊ ಹೋಗೋಣ ಅಂತ ಬಂದ್ವಿ ಇವತ್ತು. ಪಾಪು ನೋಡಿ ನನ್ನ ಹತ್ರಕ್ಕೆ ಬರೋದೇ ಇಲ್ಲ, ಯಾವಾಗಲೂ ನಮ್ಮ ಅಪ್ಪ ಜೊತೆನೇ ಇರ್ತಾಳೆ. ಅದಾದಮೇಲೆ ಇಲ್ಲಿ ಒಂದು ಬಾವಿ ಇದೆ, ಅದರೊಳಗಡೆ ಆಮೆಗಳಿದೆ ಅಂತ ಹೇಳ್ತಿದ್ರು ನಮ್ಮಪ್ಪ. ಹೋಗೋಣ ನೋಡೋಕ್ಕೆ ಹೋದ್ವಿ. ಅಲ್ಲಿ ಚೆನ್ನಾಗಿದೆ, ಎಷ್ಟೊಂದು ಆಮೆಗಳಿದ್ದು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಆಮೆಗಳೆಲ್ಲ ಇದ್ದು. ನಮ್ಮ ಪಾಪು ಅಂತೂ ಅದನ್ನು ನೋಡ್ತಾನೆ ಇದ್ದಾಳೆ, ಒಂದು ಸ್ವಲ್ಪನೂ ಅಳ್ಳಾಡ್ತಾನೆ ಇಲ್ಲ, ಅದನ್ನೇ ನೋಡ್ಕೊಂಡು ಕೂತ್ಬಿಟ್ಟಿದ್ದಾಳೆ. ಬಾ ಅಂದರೂ ಬರ್ತಾನೆ ಇಲ್ಲ. ಏನೋ ಒಂಥರ ಅದು ಹೊಸ್ದಾಗಿ ಏನೋ ನೋಡ್ತಿದ್ದಾಳಲ್ಲ, ಅದೊಂದು ಎಕ್ಸ್ಪೀರಿಯೆನ್ಸ್ ಅವಳಿಗೆ ಆಗ್ತಾ ಇದೆ. ಏನೋ ಒಂದು ಚೆನ್ನಾಗಿದೆ ಅಂತ ನೋಡ್ಕೊಂಡು ಕೂತ್ಬಿಟ್ಟಿದ್ದಾಳೆ. ಒಂಥರ ನಮಗೂ ಖುಷಿ ಆಯ್ತು, ಎಷ್ಟೊಂದು ಆಮೆ ಇದ್ದು ಅಂತಂದರೆ. ನಾನು ಇವತ್ತೇ ಫಸ್ಟ್ ಟೈಮ್ ಅಷ್ಟೊಂದು ಆಮೆನ ಬಾವಿ ಒಳಗೆ ನೋಡಿದ್ದು. ಅದೆಲ್ಲ ಸ್ವಿಮ್ ಮಾಡ್ತಾ ಇದ್ವು, ನೋಡ್ಕೊಂಡು ನಾವು ಪಾಪು ಅಲ್ಲೇ ಕೂತ್ಕೊಂಡಿದ್ದು. ಪಾಪುಗೆ ಬಾ ಹೋಗೋಣ ದೇವಸ್ಥಾನಕ್ಕೆ ಅಂದರೂ ಬರ್ತಾನೆ ಇಲ್ಲ, ಕಂಬಿ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳೆ. ಎಷ್ಟು ಕರೆದ್ರೂ ಎಷ್ಟು ಎತ್ಕೊಂಡ್ರು ಬಿಗ್ಗಿಯಾಗಿ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳೆ. ಅದಾದಮೇಲೆ ಇನ್ನೇನು ಕರ್ಕೊಂಡು ಪಾಪುನ ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಪಾಪುಗೂ ರಿಫ್ರೆಶ್ಮೆಂಟ್ ಇರುತ್ತೆ, ಮತ್ತು ದೇವಸ್ಥಾನಕ್ಕೆ ಬಂದರೆ ಬ್ಲೆಸ್ಸಿಂಗ್ಸು ಸಿಗುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ. ಪಾಪುನೂ ಕರ್ಕೊಂಡು ಬಂದಿದ್ದೀವಿ. ಅವಳು ಈಚೆ ಎಲ್ಲ ಹೋದರೆ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಅದರಲ್ಲೂ ದೇವಸ್ಥಾನಕ್ಕೆ ಹೋದರೂ ಸ್ವಲ್ಪ ಸೈಲೆಂಟಾಗೇ ಇರ್ತಾಳೆ, ಏನು ಕಿರಿಕಿರಿ ಎಲ್ಲ ಮಾಡಲ್ಲ. ಅದಾದಮೇಲೆ ಹೆಂಗಿದ್ರು ಅಲ್ಲೆಲ್ಲ ಬಾವಿ ಆಮೆ ಎಲ್ಲ ನೋಡಿದ್ಲ, ಒಂಥರ ಖುಷಿಯಾಗ್ಬಿಟ್ಟಿತ್ತು ಅವಳಿಗೆ. ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಸುತ್ತ ದೇವಸ್ಥಾನ ಹೇಗಿದೆ ಅಂತೆಲ್ಲ ನೋಡ್ತಾ ಇದ್ವಿ. ಚೆನ್ನಾಗಿದೆ ದೇವಸ್ಥಾನ, ವೀರಭದ್ರ ಸ್ವಾಮಿ ಅಲ್ವಾ. ಮತ್ತು ಅಲ್ಲಿ ಪಕ್ಕದಲ್ಲಿ ಶಿವಲಿಂಗನೂ ಇದೆ. ಅಲ್ಲಿ ವಿಶೇಷವಾಗಿ ಏನು ಅಂದರೆ ಜೋಡಿ ನಂದಿ ಇದೆ, ಅದ್ರ ಏನು ವಿಷಯ ಅಂತ ನನಗೆ ಗೊತ್ತಿಲ್ಲ. ಅದಾದಮೇಲೆ ಅಲ್ಲಿ ದಾಸೋಹ ಅಂದರೆ ಪ್ರಸಾದ ಕೊಡ್ತಾರೆ ಅಂತ ಹೇಳಿದ್ರು. ಊಟಕ್ಕೆ ಹೋದ್ವಿ ನಾವು. ನೋಡಿದ್ರೆ ಡೈಲಿ ದಿನ ದಾಸೋಹ ಕೊಡ್ತಾರಂತೆ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನೋಡಿ ಪಾಪು ಹೇಗೆ ಆಟಾಡ್ತಿದ್ದಾಳೆ ಅಂತ. ಲೇಸ್ ಮತ್ತು ಕುರ್ಕುರೆ ಎಲ್ಲ ತಂದಿದ್ವಿ ಸುಮ್ಮನೆ ತಿನ್ನೋಣ ಅಂತ ನಾವು. ಬಟ್ ಪಾಪುನು ಅದನ್ನ ಇಟ್ಕೊಂಡು ಆಟ ಆಡ್ತಿದ್ದಾಳೆ. ಏನೋ ಒಂಥರ ಖುಷಿಯಾಗುತ್ತೆ ಅವಳಾಗೆ. ಈಗ ಆಟ ಆಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾಳೆ ಅಂತ. ಏನೋ ಒಂಥರ ಖುಷಿ, ಮಕ್ಕಳನ್ನು ಆಟ ಆಡೋದನ್ನ ನೋಡೋದು, ಅವ್ರು ಬೆಳೆಯೋದನ್ನ ನೋಡೋದು ಅಂದರೆ ಒಂಥರ ಖುಷಿ ಆಗ್ತಾ ಇರುತ್ತೆ. ನಾನು ಪಾಪುನ ಆಟಾಡ್ಸೋದು ಸ್ವಲ್ಪ ಕಡಿಮೆನೇ. ಅವಳು ಜಾಸ್ತಿ ಆಟಾಡೋದು ನಮ್ಮ ಅಪ್ಪ ಅಮ್ಮನ ಜೊತೆನೇ. ಅವಳು ತುಂಬ ಖುಷಿಯಾಗಿರೋದು ಅಷ್ಟೇ, ನಮ್ಮ ಅಪ್ಪ ಅಮ್ಮ ಇದ್ದಾಗಲೇ ಅವಳು ತುಂಬ ಖುಷಿಯಾಗಿರ್ತಾಳೆ. ಅದಾದಮೇಲೆ ನನ್ನ ಹಸ್ಬೆಂಡ್ ಜೊತೆ ಏನಾದರೂ ಈಚೆ ತಿನ್ಕೊಂಡು ಬರೋಣ ಅಂತ ಹೋಗಿದ್ವಿ. ಸ್ವಾತಿ ಅಂತ ಹೋಟೆಲು, ಚೆನ್ನಾಗಿದೆ, ಫುಡ್ ಕೂಡ ಚೆನ್ನಾಗಿದೆ. ಬಲೂನ್ಸ್ ಎಲ್ಲ ಕೊಡ್ತಿದ್ರು. ನಮ್ಮ ಪಾಪುಗೂ 2 ಬಲೂನ್ ಕೊಟ್ಟು ಕಳಿಸಿದ್ರು. ಮತ್ತು ಅದಾದಮೇಲೆ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳ್ಬಿಟ್ಟು ರೋಡ್ ಸೈಡಲ್ಲಿ ಮಳೆ ಬರ್ತಿತ್ತು. ಅದಾದಮೇಲೆ ಬಿಸಿಲು ಬಂದುಬಿಟ್ಟಿದೆ, ಹಂಗೆ ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ. ಅದಾದಮೇಲೆ ಮನೆಗೆ ಬಂದಾಗ ಪಾಪುಗೆ ಸ್ವಲ್ಪ ಆ್ಯಪಲ್ ಅದು ಇದು ತಿನ್ನಿಸ್ತಾ ಇದ್ದೆ. ಆ್ಯಪಲ್ ಆದರೆ ಚೆನ್ನಾಗಿ ತಿಂತಾಳೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.